ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮತ್ತೊಂದು ವಿಶೇಷವಾದಂಥ ಟಾಪಿಕನ್ನು ಆಯ್ದುಕೊಂಡು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದಾಗ ಲೈಕ್ ಮಾಡಿರಿ. ಬನ್ನಿ ತರಗತಿಯನ್ನು ಪ್ರಾರಂಭವನ್ನು ಮಾಡೋಣ. ಇವತ್ತು ನಾನು ಆಯ್ದುಕೊಂಡಿರುವಂಥ ಟಾಪಿಕ್ಕು ಕೈಗಾರಿಕೆಗಳಂತೇಳಿ. ಯಾವುದ್ರಿ? ಕೈಗಾರಿಕೆಗಳು. ಅದಕ್ಕೆ ಇಂಗ್ಲೀಷ್ ಒಳಗೆ ಇಂಡಸ್ಟ್ರಿಯಲ್ ಅಂತೇಳಿ ಕರೀತಾರೆ, ಇಂಡಸ್ಟ್ರೀಸ್. ಇವತ್ತಿನ ತರಗತಿಯಲ್ಲಿ ಕೈಗಾರಿಕೆಗಳು ಅಂದ್ರೇನು, ಕೈಗಾರಿಕೆಯ ವಿಧಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಆಧುನಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಕೈಗಾರಿಕೆಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ದೇಶವು ನಿಜವಾಗಿ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ನಮಗೇನು ಮೂರು ವಲಯಗಳು ಬರ್ತಾವಲ್ಲ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತ ಏನು ಬರ್ತಾವಲ್ಲ, ಈ ಕೈಗಾರಿಕೆಗಳು ದ್ವಿತೀಯ ವಲಯದಲ್ಲಿ ಬರುವಂಥ ಪ್ರಮುಖವಾದಂಥ ಒಂದು ಚಟುವಟಿಕೆಗಳಾಗಿವೆ. ದೇಶ ಅಭಿವೃದ್ಧಿಗೊಳ್ಳಬೇಕಂತಂದ್ರೆ ನಾವು ಮೊದಲಿಗೆ ಕೈಗಾರಿಕೆಗಳನ್ನು ಅಭಿವೃದ್ಧಿಯನ್ನುಗೊಳಿಸಬೇಕು. ಯಾಕಂತಂದ್ರೆ ಭಾರತದಲ್ಲಿರುವಂಥ ಪ್ರಾಥಮಿಕ ವಲಯ ಅಂದರೆ ಕೃಷಿ ವಲಯ, ಅದರ ನಂತರ ಆರ್ಥಿಕ ಬೆಳವಣಿಗೆ ವೇಗ ನೀಡುವ ಕ್ಷೇತ್ರ ಅಂತಂದ್ರೆ ಅದು ಕೈಗಾರಿಕಾ ಕ್ಷೇತ್ರವಾಗಿದೆ. ನಮಗೆ ಕೃಷಿ ವಲಯ ಕೂಡ ಡೆವಲಪ್ಮೆಂಟ್ ಆಗಬೇಕು. ಅದಾದ ನಂತರ ದೇಶದ ಆರ್ಥಿಕ ಅಭಿವೃದ್ಧಿ ಇನ್ನೂ ಬೆಳವಣಿಗೆ ವೇಗ ಹೆಚ್ಚಳ ಆಗಬೇಕಂತಂದ್ರೆ ಕೈಗಾರಿಕಾ ಕ್ಷೇತ್ರ ಹೆಚ್ಚಿನ ಪ್ರಮಾಣದಲ್ಲಿ ಡೆವಲಪ್ಮೆಂಟನ್ನು ಸಾಧಿಸಬೇಕು. ಯಾಕಂತಂದ್ರೆ ಕಚ್ಚಾ ವಸ್ತುಗಳನ್ನು ಉಪಯುಕ್ತ ಮತ್ತು ಮೌಲ್ಯವರ್ಧಿತ ವಸ್ತುಗಳಾಗಿ ಪರಿವರ್ತಿಸುವ ಮೂಲಕ ಆರ್ಥಿಕತೆಯಲ್ಲಿ ಕೈಗಾರಿಕೆಗಳು ಉದ್ಯೋಗವನ್ನು ಸೃಷ್ಟಿ ಮಾಡುತ್ತವೆ, ಆದಾಯವನ್ನು ಹೆಚ್ಚಿಸುತ್ತವೆ, ನಗರೀಕರಣವನ್ನು ಹೆಚ್ಚಳ ಮಾಡ್ತವೆ ಮತ್ತು ಜೀವನ ಮಟ್ಟದ ಸುಧಾರಣೆಗೆ ಈ ಕೈಗಾರಿಕೆಗಳು ಮಹತ್ವದ ಕೊಡುಗೆಯನ್ನು ನೀಡುತ್ತವೆ. ನೋಡಿ, ಈ ಪ್ರಾಥಮಿಕ ವಲಯದಲ್ಲಿರುವಂಥ ಏನು ಕಚ್ಚಾ ವಸ್ತುಗಳು ಬರ್ತಾವಲ್ಲ, ಆ ಕಚ್ಚಾ ವಸ್ತುವನ್ನು ಉಪಯುಕ್ತವಾಗಿ ಅಥವಾ ಮೌಲ್ಯವರ್ಧಿತ ವಸ್ತುಗಳಾಗಿ ಮಾಡುವುದರ ಜೊತೆಗೆ ಆರ್ಥಿಕತೆಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾವೆ, ಆದಾಯದ ಪ್ರಮಾಣವನ್ನು ಹೆಚ್ಚಳಗೊಳಿಸಲು, ನಗರೀಕರಣ ಮತ್ತು ಜನರ ಜೀವನ ಮಟ್ಟವನ್ನು ಸುಧಾರಣೆಗೆ ಈ ಕೈಗಾರಿಕೆಗಳು ಮಹತ್ವದ ಪಾತ್ರವನ್ನು ಕೊಡುವುದರಿಂದ ಯಾವುದೇ ದೇಶದ ಆರ್ಥಿಕ ಶಕ್ತಿಯನ್ನು ನಾವು ಅದರ ಕೈಗಾರಿಕಾ ಅಭಿವೃದ್ಧಿಯಿಂದ ಅಳೆಯಲು ಸಾಧ್ಯ ಆಗ್ತದೆ. ಆ ದೇಶ ಏನಾದರೂ ಕೈಗಾರಿಕೆಯಾಗಿ ಬಲಿಷ್ಠವಾಗಿತ್ತಂತಂದ್ರೆ ಆ ದೇಶದ ಆರ್ಥಿಕ ಅಭಿವೃದ್ಧಿ ಕೂಡ ಉತ್ತಮವಾಗಿ ಕಂಡು ಬರ್ತದೆ. ಇಷ್ಟು ನಾವೇನು ಮಾಡಬೇಕು, ಪೀಠಿಕೆಯಲ್ಲಿ ಗಮನಿಸಬೇಕು. ಪೀಠಿಕೆ ಆದಮೇಲೆ ಕೈಗಾರಿಕೆಗಳು ಅಂದ್ರೇನು ಎಂಬುದನ್ನು ತಿಳಿದುಕೊಳ್ಳೋಣ. ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ಕಚ್ಚಾ ವಸ್ತುಗಳನ್ನು ಸಂಸ್ಕರಿಸಿ, ಪರಿವರ್ತಿಸಿ ಅಥವಾ ಮೌಲ್ಯವರ್ಧನೆ ಮಾಡಿ ಮಾನವ ಬಳಕೆಗೆ ಯೋಗ್ಯವಾದ ವಸ್ತುಗಳು ಅಥವಾ ಸೇವೆಗಳನ್ನು ಉತ್ಪಾದಿಸುವ ಆರ್ಥಿಕ ಚಟುವಟಿಕೆಗಳನ್ನು ನಾವೇನು ಕರಿತೀವಿ, ಕೈಗಾರಿಕೆಗಳು ಅಂತೇಳಿ ಕರಿತೀವಿ. ಏನ್ರಿ, ನಮ್ಮ ಕಡೆ ಏನು ಕಚ್ಚಾ ವಸ್ತುಗಳು ಇರ್ತಾವಲ್ಲ ಅವುಗಳನ್ನು ಒಂದು ಕಡೆ ಸಂಸ್ಕರಣೆ ಮಾಡಿಕೊಂಡು ಅವುಗಳನ್ನು ಸಿದ್ಧ ವಸ್ತುವಾಗಿ ಪರಿವರ್ತನೆ ಮಾಡಿ ಮಾನವರಿಗೆ ಬಳಕೆ ಆಗುವಂತೆ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಆರ್ಥಿಕ ಚಟುವಟಿಕೆ ಇದೆಯಲ್ಲ, ಆ ಚಟುವಟಿಕೆಗೆ ನಾವು ಕೈಗಾರಿಕೆಗಳಂತೇಳಿ ಕರಿತೀವಿ. ಇದು ಪೀಠಿಕೆ ಮತ್ತು ಅದರ ಅರ್ಥ ಆಗಿದೆ. ಈಗ ಪೀಠಿಕೆ ಮತ್ತು ಅರ್ಥವನ್ನು ತಿಳ್ಕೊಂಡ ಮೇಲೆ ವಿದ್ಯಾರ್ಥಿಗಳೇ, ಕೈಗಾರಿಕೆಯಲ್ಲಿ ಬರುವಂಥ ಪ್ರಮುಖ ವಿಧಗಳು ಯಾವುವು ಎಂಬುದನ್ನು ಚರ್ಚೆ ಮಾಡೋಣ. ಕ್ಲಾಸಿಫಿಕೇಷನ್ ಆಫ್ ಇಂಡಸ್ಟ್ರೀಸ್ ಅಂತೇಳಿ ವಿಧಗಳಂದು ಒಂದ, ವಿಂಗಡಣೆಂದು ಒಂದ. ಇಲ್ಲಿ ಮೊದಲನೇ ವಿಧ, ಕಚ್ಚಾ ವಸ್ತುಗಳ ಆಧಾರದ ಮೇಲೆ ನಾವು ವಿಂಗಡಣೆಯನ್ನು ಮಾಡೋಣ. ಯಾವ ವಸ್ತು? ಕಚ್ಚಾ ವಸ್ತುಗಳ ಮೇಲೆ ವಿಂಗಡಣೆ. ಅದರಲ್ಲಿ ಬರುವಂಥದ್ದು ಒಂದನೇದು ಕೃಷಿ ಆಧಾರಿತ ಕೈಗಾರಿಕೆಗಳಂತೇಳಿ. ಇಲ್ಲಿ ಕೃಷಿಯಿಂದ ಲಭ್ಯವಾಗುವಂಥ ಕಚ್ಚಾ ವಸ್ತುಗಳ ಮೇಲೆ ಅವಲಂಬಿತವಾಗಿರುವಂಥ ಕೈಗಾರಿಕೆಗಳನ್ನು ನಾವು ಕೃಷಿ ಆಧಾರಿತ ಕೈಗಾರಿಕೆಗಳಂತೇಳಿ ಕರಿತೇವೆ. ಇಂತಹ ಕೈಗಾರಿಕೆಗಳ ಪ್ರಮುಖ ಲಕ್ಷಣಗಳು ಏನಂತಂದ್ರೆ ಇದು ರೈತರ ಆದಾಯಕ್ಕೆ ಹೆಚ್ಚಳಕ್ಕೆ ಸಹಕಾರವನ್ನು ಕೊಡ್ತದೆ, ಗ್ರಾಮೀಣ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತವೆ ಮತ್ತು ಋತುಚಕ್ರದ ಮೇಲೆ ಅವಲಂಬನೆಯನ್ನು ಹೊಂದಿರ್ತವೆ. ಈ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಪ್ರಮುಖವಾದಂಥ ಉದಾಹರಣೆಗಳು ಅಂದರೆ ಯಾವ ಉದಾಹರಣೆಗಳು ಅಂತಂದ್ರೆ ಹತ್ತಿ ಬಟ್ಟೆ ಕೈಗಾರಿಕೆಗಳಾಗ್ಬೋದು, ಸಕ್ಕರೆ ಕೈಗಾರಿಕೆಗಳಾಗ್ಬೋದು, ಜೂಟ್ ಕೈಗಾರಿಕೆಗಳಾಗ್ಬೋದು, ಎಣ್ಣೆ, ಅಕ್ಕಿ ಮಿಲ್ಗಳು ಆಗ್ಬೋದು. ಇವು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ಉದಾಹರಣೆಗಳು ಆಗಿವೆ. ಸೆಕೆಂಡ್ ಒನ್, ಖನಿಜ ಆಧಾರಿತ ಕೈಗಾರಿಕೆಗಳಂತೇಳಿ. ಇದು ಕಚ್ಚಾ ವಸ್ತುಗಳ ಆಧಾರದ ಮೇಲೆ ಎರಡನೇದು ಯಾವುದು? ಖನಿಜ ಆಧಾರಿತ ಕೈಗಾರಿಕೆಗಳು. ಇದು ಭೂಗರ್ಭದಿಂದ ದೊರೆಯುವ ಖನಿಜಗಳನ್ನು ಕಚ್ಚಾ ವಸ್ತುವನ್ನಾಗಿ ಬಳಸುವಂಥ ಕೈಗಾರಿಕೆಗಳಿರ್ತಾವಲ್ಲ, ಅಂಥ ಕೈಗಾರಿಕೆಗಳಿಗೆ ನಾವು ಖನಿಜ ಆಧಾರಿತ ಕೈಗಾರಿಕೆ ಅಂತೇಳಿ ಕರಿತೇವೆ.
ಇದರ ಲಕ್ಷಣ ಏನಂತಂದ್ರೆ ಇವು ಹೆಚ್ಚಿನ ಬಂಡವಾಳವನ್ನು ಹೂಡಿಕೆ ಮಾಡ್ತಾವೆ, ಭಾರಿ ಯಂತ್ರೋಪಕರಣಗಳನ್ನು ಬಳಸುತ್ತವೆ, ಕೈಗಾರೀಕರಣದ ಮೂಲಾಧಾರವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಈ ಖನಿಜ ಆಧಾರಿತ ಕೈಗಾರಿಕೆಗಳಿಗೆ ಪ್ರಮುಖವಾದಂಥ ಉದಾಹರಣೆ ಯಾವಂತಂದ್ರೆ ಒಂದು ಉಕ್ಕು ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ ಮತ್ತು ಅಲ್ಯೂಮಿನಿಯಂ ಕೈಗಾರಿಕೆ, ತಾಮ್ರ ಕೈಗಾರಿಕೆಗಳು. ಇವು ಖನಿಜ ಆಧಾರಿತ ಕೈಗಾರಿಕೆಗಳು ಆಗಿವೆ. ಇನ್ನು ಸಿ, ಅರಣ್ಯ ಆಧಾರಿತ ಕೈಗಾರಿಕೆಗಳು ನಾವು ಇಂಡಿಯಾದೊಳಗೆ ಕಾಣಬಹುದು. ಇವು ಅರಣ್ಯ ಉತ್ಪನ್ನಗಳನ್ನು ಬಳಸುವಂಥ ಕೈಗಾರಿಕೆಗಳು ಆಗಿರುತ್ತವೆ. ಇವುಗಳ ಲಕ್ಷಣ ಏನಂತಂದ್ರೆ ಇದು ಪರಿಸರ ಸಂರಕ್ಷಣೆ ಅಗತ್ಯವನ್ನು ಒಳಗೊಂಡಿರ್ತದೆ. ಅರಣ್ಯ ಸಂಪತ್ತಿನ ಮೇಲೆ ಇದು ಅವಲಂಬನೆ ಹೊಂದಿರ್ತದೆ. ಅಂತಹ ಪ್ರಮುಖ ಕೈಗಾರಿಕೆಗಳು ಯಾವಂತಂದ್ರೆ ಒಂದು ಕಾಗದ ಕೈಗಾರಿಕೆ, ಫ್ಲೈವುಡ್ ಕೈಗಾರಿಕೆ, ಫರ್ನಿಚರ್, ಮ್ಯಾಚ್ ಸ್ಟಿಕ್ ಅಂತೇಳಿ. ಇವು ಅರಣ್ಯ ಆಧಾರಿತ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ಉದಾಹರಣೆಗಳು ಆಗಿವೆ. ಇನ್ನು ಸೆಕೆಂಡ್ ಒನ್ ವಿದ್ಯಾರ್ಥಿಗಳೇ, ಕೈಗಾರಿಕೆ ವಿಧಗಳಲ್ಲಿ ಎರಡನೇದು ಉತ್ಪಾದನೆಯ ಆಧಾರದ ಮೇಲೆ ವಿಧಗಳಂತೇಳಿ. ಯಾವುದು? ಉತ್ಪಾದನೆಯ ಸ್ವಭಾವದ ಆಧಾರದ ಮೇಲೆ ಕೈಗಾರಿಕೆಗಳ ವಿಂಗಡಣೆಗಳು. ಅದರಲ್ಲಿ ಬರುವಂಥದ್ದು ಒಂದೇದು ಯಾವಂತಂದ್ರೆ ಪ್ರಾಥಮಿಕ ಕೈಗಾರಿಕೆ ಅಂತೇಳಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಪ್ರಾಥಮಿಕ ಕೈಗಾರಿಕೆ ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಸಂಗ್ರಹಿಸುವ ಅಥವಾ ಹೊರತೆಗೆಯುವಂಥ ಕೈಗಾರಿಕೆಗಳು ಏನಿರ್ತಾವಲ್ಲ ಅವಕ್ಕೆ ನಾವು ಪ್ರಾಥಮಿಕ ಕೈಗಾರಿಕೆ ಅಂತೇಳಿ ಕರಿತೀವಿ. ಏನ್ರಿ? ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಸಂಗ್ರಹಿಸುವ ಮತ್ತು ಅಥವಾ ಅದನ್ನು ಹೊರತೆಗೆಯುವಂಥ ಒಂದು ಚಟುವಟಿಕೆ ಇದೆಯಲ್ಲ ಅದಕ್ಕೆ ನಾವು ಪ್ರಾಥಮಿಕ ಕೈಗಾರಿಕೆ ಅಂತೇಳಿ ಕರಿತೀವಿ. ಅಂತಹ ಕೈಗಾರಿಕೆಗಳಿಗೆ ಒಂದು ಉದಾಹರಣೆ ನಮ್ಗೆ ಗೊತ್ತಾಗಬೇಕಂತಂದ್ರೆ ಒಂದು ಗಣಿಗಾರಿಕೆ, ಮೀನುಗಾರಿಕೆ, ಅರಣ್ಯ ಸಂಗ್ರಹ. ಇವು ಪ್ರಾಥಮಿಕ ಕೈಗಾರಿಕೆ ಸಂಬಂಧಪಟ್ಟಂಥ ಪ್ರಮುಖ ಉದಾಹರಣೆಗಳು ಆಗಿವೆ. ಇನ್ನು ಎರಡನೇ ಕೈಗಾರಿಕೆ ದ್ವಿತೀಯ ಕೈಗಾರಿಕೆಗಳಂತೇಳಿ. ಇವು ಪ್ರಾಥಮಿಕ ಕೈಗಾರಿಕೆಗಳಿಂದ ದೊರೆಯುವ ಕಚ್ಚಾ ವಸ್ತುಗಳನ್ನು ತಯಾರಿತ ವಸ್ತುಗಳಾಗಿ ಪರಿವರ್ತಿಸುವಂಥ ಒಂದು ಕೈಗಾರಿಕೆಗಳಿಗೆ ನಾವೇನು ಕರಿತೀವಿ? ದ್ವಿತೀಯ ಕೈಗಾರಿಕೆಗಳಂತೇಳಿ ಕರಿತೀವಿ. ಈ ದ್ವಿತೀಯ ಕೈಗಾರಿಕೆಗಳ ಪ್ರಮುಖ ಲಕ್ಷಣಗಳೇನಂತಂದ್ರೆ ಇವು ಯಂತ್ರೋಪಕರಣಗಳನ್ನು ಆಧಾರಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ, ಹೆಚ್ಚಿನ ಉದ್ಯೋಗಾವಕಾಶವನ್ನು ಒದಗಿಸ್ತವೆ, ನಗರೀಕರಣಕ್ಕೆ ಉತ್ತೇಜನವನ್ನು ಕೊಡುತ್ತವೆ. ಇಂತಹ ಕೈಗಾರಿಕೆಗಳಿಗೆ ಪ್ರಮುಖ ಉದಾಹರಣೆಗಳು ಯಾವಂತಂದ್ರೆ ಒಂದು ಬಟ್ಟೆ ಆಗ್ಬೋದು, ಉಕ್ಕು, ಸಕ್ಕರೆ ಮತ್ತು ಸಿಮೆಂಟ್ ಕೈಗಾರಿಕೆಗಳು. ಇವು ದ್ವಿತೀಯ ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಪ್ರಮುಖ ಉದಾಹರಣೆಗಳು ಆಗಿವೆ. ಇನ್ನು ನೆಕ್ಸ್ಟ್ ಒಂದು ವಿದ್ಯಾರ್ಥಿಗಳೇ ತೃತೀಯ ಕೈಗಾರಿಕೆಗಳಂತೇಳಿ. ಇವು ಸೇವಾ ಕೈಗಾರಿಕೆ ಅಂತೇಳಿ ಕರಿತೀವಿ. ಅಂದ್ರೆ ಇಂತಹ ಕೈಗಾರಿಕೆಗಳು ವಸ್ತುವನ್ನು ಉತ್ಪಾದನೆ ಮಾಡದೆ ಸೇವೆಯನ್ನು ಒದಗಿಸುವಂಥ ಕೈಗಾರಿಕೆಗಳಿಗೆ ನಾವು ತೃತೀಯ ಅಥವಾ ಸೇವಾ ಕೈಗಾರಿಕೆ ಅಂತೇಳಿ ಕರಿತೀವಿ. ಅಂಥವುಗಳಿಗೆ ಪ್ರಮುಖವಾದಂಥ ಉದಾಹರಣೆ ಅಂತಂದ್ರೆ ಒಂದು ಸಾರಿಗೆ, ಬ್ಯಾಂಕಿಂಗು, ವಿಮೆ ಮತ್ತು ಪ್ರವಾಸೋದ್ಯಮ, ಶಿಕ್ಷಣ ಮತ್ತು ಆರೋಗ್ಯ. ಇವು ತೃತೀಯ ಕೈಗಾರಿಕೆ ಸಂಬಂಧಪಟ್ಟಂತಹ ಪ್ರಮುಖ ಕೈಗಾರಿಕೆಗಳು ಆಗಿವೆ. ನೆಕ್ಸ್ಟ್ ಒನ್, ಗಾತ್ರದ ಆಧಾರದ ಮೇಲೆ ತೆರಿಗೆಯ ಕೈಗಾರಿಕೆಗಳ ವಿಧಗಳನ್ನು ಕಾಣಬಹುದು. ಗಾತ್ರದ ಆಧಾರದ ಮೇಲೆ ಅದರಲ್ಲಿ ಒಂದೇದು ಯಾವುದು? ಸಣ್ಣ ಕೈಗಾರಿಕೆಗಳಂತೇಳಿ. ಇವು ಕಡಿಮೆ ಬಂಡವಾಳ ಮತ್ತು ಕಡಿಮೆ ಕಾರ್ಮಿಕರಿಂದ ನಡೆಯುವಂಥ ಕೈಗಾರಿಕೆಗಳು ಆಗಿವೆ. ಅಂಥವು ಉದಾಹರಣೆ ಅಂತಂದ್ರೆ ಹಸ್ತಲಾಘವ, ಗೃಹ ಕೈಗಾರಿಕೆಗಳು ಮತ್ತು ಮಣ್ಣಿನ ಪಾತ್ರೆಯನ್ನು ತಯಾರಿಸುವಂಥ ಕೈಗಾರಿಕೆಗಳು. ಇನ್ನು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಅಂತಂದ್ರೆ ಇವು ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳ ಮಧ್ಯದ ಹಂತದಲ್ಲಿ ಕಂಡುಬರುವಂಥ ಕೈಗಾರಿಕೆಗಳು ಆಗಿರ್ತವೆ. ಇನ್ನು ಮೂರನೇದು ದೊಡ್ಡ ಕೈಗಾರಿಕೆಗಳಂತಂದ್ರೆ ಇವು ಹೆಚ್ಚಿನ ಬಂಡವಾಳ, ದೊಡ್ಡ ಪ್ರಮಾಣದಲ್ಲಿ ಯಂತ್ರೋಪಕರಣ, ಭಾರಿ ಪ್ರಮಾಣದ ಉತ್ಪಾದನೆ ಮಾಡುವಂಥ ಕೈಗಾರಿಕೆಗಳು ಆಗಿರ್ತವೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಉಕ್ಕು ಕೈಗಾರಿಕೆ ಆಗ್ಬೋದು, ಕಾರು ತಯಾರಿಕೆ ಮತ್ತು ವಿದ್ಯುತ್ ಉತ್ಪಾದನೆ. 4, ಮಾಲೀಕತ್ವದ ಆಧಾರದ ಮೇಲೆ ಕೈಗಾರಿಕೆಯ ವಿಧಗಳು. ಯಾವುದಾದಾಗ? ಮಾಲೀಕತ್ವದ ಆಧಾರದ ಮೇಲೆ. ಇದರಲ್ಲಿ ಒಂದೇದು ಯಾವುದು? ಖಾಸಗಿ ಕ್ಷೇತ್ರದ ಕೈಗಾರಿಕೆಗಳಂತೇಳಿ. ಇವು ಸಂಪೂರ್ಣವಾಗಿ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಕಂಡುಬರ್ತವೆ. ಉದಾಹರಣೆಗೆ ಟಾಟಾ ಮತ್ತು ಇನ್ಫೋಸಿಸ್ ಕೈಗಾರಿಕೆಗಳು ಆಗ್ಬೋದು. ಇನ್ನು ಸಾರ್ವಜನಿಕ ಕ್ಷೇತ್ರದ ಕೈಗಾರಿಕೆ ಅಂತಂದರೆ ಇವು ಸಂಪೂರ್ಣವಾಗಿ ಸರ್ಕಾರದ ಮಾಲೀಕತ್ವವನ್ನು ಹೊಂದಿರುತ್ತವೆ. ಅದಕ್ಕೆ ಉದಾಹರಣೆ BHEL ಮತ್ತು SAIL ಅಂತೇಳಿ. ಇವು ಸರ್ಕಾರದ ಮಾಲೀಕತ್ವದ ಕೈಗಾರಿಕೆಗಳು ಆಗಿವೆ. ಇನ್ನು ಸಹಕಾರಿ ಕೈಗಾರಿಕೆಗಳು ಅಂತಂದ್ರೆ ಇವು ಸದಸ್ಯರ ಸಹಕಾರದ ಮೇಲೆ ನಡೆಯುವಂಥ ಕೈಗಾರಿಕೆಗಳು ಆಗಿರುತ್ತವೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಅಮೂಲ್ ಕೈಗಾರಿಕೆ.
ಇನ್ನು ಸಂಯುಕ್ತ ಕ್ಷೇತ್ರದ ಕೈಗಾರಿಕೆಗಳಂತಂದ್ರೆ ಇವು ಸರ್ಕಾರ ಮತ್ತು ಖಾಸಗಿ ಕ್ಷೇತ್ರದ ಎರಡು ಸಂಯುಕ್ತ ಮಾಲೀಕತ್ವವನ್ನು ಒಳಗೊಂಡಿರುವಂಥ ಕೈಗಾರಿಕೆಗಳಿಗೆ ನಾವು ಸಂಯುಕ್ತ ಕ್ಷೇತ್ರದ ಕೈಗಾರಿಕೆ ಅಂತೇಳಿ ಕರಿತೇವೆ. ಇನ್ನು 5ನೇದು ಉಪಯುಕ್ತದ ಆಧಾರದ ಮೇಲೆ ಕೈಗಾರಿಕೆಯ ವಿಧಗಳು. ಉಪಯೋಗದ ಆಧಾರದ ಮೇಲೆ ಕೈಗಾರಿಕೆಯ ವಿಂಗಡಣೆ. ಅದರಲ್ಲಿ ಒಂದೇದು ಯಾವುದು ವಿದ್ಯಾರ್ಥಿಗಳೇ, ಗ್ರಾಹಕ ವಸ್ತು ಕೈಗಾರಿಕೆ ಅಂತೇಳಿ. ಇವು ಮಾನವರು ನೇರವಾಗಿ ಬಳಸುವಂಥ ವಸ್ತುಗಳನ್ನು ಉತ್ಪಾದಿಸುವಂಥ ಕೈಗಾರಿಕೆಗಳಾಗಿರ್ತಾವೆ. ಉದಾಹರಣೆಗೆ ಆಹಾರ ಪದಾರ್ಥ ಆಗ್ಬೋದು, ಬಟ್ಟೆಗಳಾಗ್ಬೋದು ಮತ್ತು ಸಾಬೂನುಗಳು ಆಗ್ಬೋದು. ಇನ್ನು 2ನೇದು ಬಂಡವಾಳ ವಸ್ತು ಕೈಗಾರಿಕೆಗಳಂತೇಳಿ. ಇತರ ಕೈಗಾರಿಕೆಗಳಿಗೆ ಉಪಯೋಗವಾಗುವ ವಸ್ತುವನ್ನು ಉತ್ಪಾದಿಸುವ ಕೈಗಾರಿಕೆಗಳಿಗೆ ನಾವು ಬಂಡವಾಳ ವಸ್ತು ಕೈಗಾರಿಕೆ ಅಂತ ಕರಿತೀವಿ. ಉದಾಹರಣೆಗೆ ಯಂತ್ರೋಪಕರಣಗಳಾಗ್ಬೋದು, ಕೈಗಾರಿಕಾ ಉಪಕರಣಗಳು ಆಗ್ಬೋದು. ಇಷ್ಟೆಲ್ಲ ಅಧ್ಯಯನ ಮಾಡಿದ್ಮೇಲೆ ವಿದ್ಯಾರ್ಥಿಗಳೇ ನಾವೇನು ತಿಳ್ಕೊಳ್ಬೇಕಂತಂದ್ರೆ, ಈ ಕೈಗಾರಿಕೆಗಳು ಏನವಲ್ಲ ಇವು ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಹೀಗಾಗಿ ಈ ವಿವಿಧ ವಿಧಗಳ ಕೈಗಾರಿಕೆಗಳು ಪರಸ್ಪರ ಅವಲಂಬಿತವಾಗಿದ್ದು ಸಮತೋಲನ ಕೈಗಾರಿಕಾ ಅಭಿವೃದ್ಧಿಯಿಂದ ಮಾತ್ರ ಉದ್ಯೋಗ ಸೃಷ್ಟಿ, ಆದಾಯದ ಹೆಚ್ಚಳ, ರಾಷ್ಟ್ರೀಯ ಪ್ರಗತಿ ಸಾಧ್ಯವಾಗುತ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕಂತಂದ್ರೆ, ದೇಶದ ಸಮಗ್ರ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕಾ ಕ್ಷೇತ್ರದ ಸರ್ವಾಂಗೀಣ ಬೆಳವಣಿಗೆಯನ್ನು ಸಾಧಿಸುವುದು ಬಹಳ ಅತ್ಯವಶ್ಯಕವಾಗಿ ಕಂಡು ಬರ್ತದೆ. ಓಕೆನಾ? ಇಷ್ಟು ಕೈಗಾರಿಕೆಗಳು ಅಂದ್ರೇನು, ಕೈಗಾರಿಕೆಯ ವಿಧಗಳು ಯಾವುವು ಮತ್ತು ಅದರ ಬಗ್ಗೆ ಉಪಸಂಹಾರವನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಓಕೆನಾ? ವಿಡಿಯೋ ಇಷ್ಟ ಆಗಿತ್ತು ವಿದ್ಯಾರ್ಥಿಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಲೈಕ್ ಮಾಡಿರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನೋಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.